ಚಳಿಗಾಲದ ಈ 8 ಆಹಾರಗಳು ನಿಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು 100% ಹೆಚ್ಚಿಸುವುದಿಲ್ಲ. ತಪ್ಪದೇ ಇವುಗಳನ್ನು ಇಂದೇ ಸೇವಿಸಲು ಶುರು ಮಾಡಿ. ಚಳಿಗಾಲ ಬಂದರೆ ದೇಹಕ್ಕೆ ವಿಶ್ರಾಂತಿ, ಮಂಕುಭಾವ ಮತ್ತು ರುಚಿಕರವಾದ ಆಹಾರದ ಆಸೆ ಸಹಜವಾಗಿ ಹೆಚ್ಚುತ್ತದೆ. ಬಿಸಿ ಹಾಸಿಗೆಯಲ್ಲಿ ಕುಳಿತು ಚಹಾ, ಕಾಫಿ ಕುಡಿಯುವುದು, ಒಣ ಹಣ್ಣುಗಳು, ಸಿಹಿ ತಿನಿಸುಗಳು, ಹೆಚ್ಚು ಕಾರ್ಬೋಹೈಡ್ರೇಟ್ ಇರುವ ಆಹಾರಗಳನ್ನು ತಿನ್ನುವ ಮೋಜು ಬೇರೆ ಯಾವುದಕ್ಕೂ ಸಿಗುವುದಿಲ್ಲ. ಆದರೆ ಮಧುಮೇಹ ಇರುವವರಿಗೆ ಈ ಕಾಲ ಸ್ವಲ್ಪ ಎಚ್ಚರಿಕೆಯ ಸಮಯವೂ ಹೌದು. ಚಳಿ ಹೆಚ್ಚಾದಂತೆ ದೇಹದ ಮೆಟಬಾಲಿಸಂ ನಿಧಾನವಾಗುತ್ತದೆ ಮತ್ತು ಜನರು ಹೊರಗಿನ ಚಟುವಟಿಕೆಗಳಿಂದ ದೂರವಾಗುತ್ತಾರೆ. ಇದರಿಂದ ರಕ್ತದಲ್ಲಿನ ಸಕ್ಕರೆಯ ನಿಯಂತ್ರಣ ಕಷ್ಟವಾಗಬಹುದು. ಜೊತೆಗೆ ಚಳಿಗಾಲದಲ್ಲಿ ಹಸಿವು ಹೆಚ್ಚಾಗಿ ಹೆಚ್ಚು ಕ್ಯಾಲೋರಿಯುಳ್ಳ ಆಹಾರದ ಬೇಡಿಕೆಯೂ ಹೆಚ್ಚುತ್ತದೆ. ಇದು ರಕ್ತದ ಸಕ್ಕರೆಯ ಮಟ್ಟವನ್ನು ಏರಿತಗೊಳಿಸಬಹುದು. ಮಧುಮೇಹ ನಿಯಂತ್ರಣದಲ್ಲಿ ಕೇವಲ ರಕ್ತದ ಸಕ್ಕರೆಯ ಮಟ್ಟ ನೋಡಿಕೊಳ್ಳುವುದೇ ಸಾಕಾಗುವುದಿಲ್ಲ. ಜೀವನ ಶೈಲಿ, ತಿನ್ನುವ ವಿಧಾನ, ನಿದ್ರೆ, ನೀರಿನ ಸೇವನೆ, ಬೆಳಗಿನ ಸೂರ್ಯನ ಬೆಳಕು, ದಿನನಿತ್ಯದ ಚಟುವಟಿಕೆಗಳು ಇವುಗಳ ಸಮತೋಲನ ಅತ್ಯಗತ್ಯ. ಆದರೆ ಚಿಂತೆಯ ಅಗತ್ಯವಿಲ್ಲ. ಚಳಿಗಾಲದಲ್ಲೂ ರಕ್ತದ ಸಕ್ಕರೆಯನ್ನು ಏರಿಸದೆ ದೇಹಕ್ಕೆ ಬಿಸಿಯನ್ನು, ಶಕ್ತಿಯನ್ನು ಮತ್ತು ಪೋಷಕಾಂಶಗಳನ್ನು ನೀಡುವ ಅನೇಕ ನೈಸರ್ಗಿಕ ಆಹಾರ ಪದಾರ್ಥಗಳು ಲಭ್ಯವಿದೆ. ಈ ಚಳಿಗಾಲದ ಸೂಪರ್ ಫುಡ್ ಮಾತ್ರ ಮಧುಮೇಹ ನಿಯಂತ್ರಣಕ್ಕೆ ಅಲ್ಲ, ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸಲು, ಜೀರ್ಣಕ್ರಿಯೆಯನ್ನು ಸುಧಾರಿಸಲು, ಹೃದಯದ ಆರೈಕೆಗೆ ಸಹ ಸಹಕಾರಿಯಾಗಿದೆ. ನೀವು ಪೂರ್ವ ಮಧುಮೇಹದಲ್ಲಿದ್ದರೂ, ಟೈಪ್ 2 ಮಧುಮೇಹದಲ್ಲಿದ್ದರೂ ಅಥವಾ ಹಲವಾರು ವರ್ಷಗಳಿಂದ ರಕ್ತದ ಸಕ್ಕರೆಯನ್ನು ನಿಯಂತ್ರಿಸುತ್ತಿದ್ದರೂ ಈ ಚಳಿಗಾಲದ ಸೂಪರ್ ಫುಡ್ಡನ್ನು ಆಹಾರದಲ್ಲಿ ಸೇರಿಸಿಕೊಂಡರೆ ನಿಮ್ಮ ಋತು ಬದುಕು ಆರೋಗ್ಯಕರವಾಗಿ ಸಮತೋಲನವಾಗಿರುತ್ತದೆ. ಈ ವಿಡಿಯೋದಲ್ಲಿ ಮಧುಮೇಹ ಇರುವ ಪ್ರತಿಯೊಬ್ಬರೂ ಸುಲಭವಾಗಿ ಸೇವಿಸಬಹುದಾದ ಚಳಿಗಾಲದ 8 ಅತ್ಯುತ್ತಮ ಸೂಪರ್ ಫುಡ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ರುಚಿಗೂ ಆರೋಗ್ಯಕ್ಕೂ ಸಮಾನ ಪ್ರಾಮುಖ್ಯತೆಯೊಂದಿಗೆ ಮೊದಲನೆಯ ಆಹಾರ ಪದಾರ್ಥ ಬಂದು ಸಜ್ಜೆ. ಗ್ರಾಮೀಣ ಭಾರತದ ಪಾರಂಪರಿಕ ಧಾನ್ಯವಾಗಿರುವುದಷ್ಟೇ ಅಲ್ಲ, ಇಂದಿನ ಪೋಷಕ ವಿಜ್ಞಾನವು ಇದನ್ನು ಚಳಿಗಾಲಕ್ಕೆ ಅತ್ಯುತ್ತಮ ಸೂಪರ್ ಫುಡ್ ಎಂದು ಗುರುತಿಸಿದೆ. ಸಜ್ಜೆಯ ಪ್ರಮುಖ ಗುಣವೆಂದರೆ ಇದು ದೇಹಕ್ಕೆ ಒಳಗಿನಿಂದ ಬಿಸಿಯನ್ನು ನೀಡುತ್ತದೆ, ಜೀರ್ಣಕ್ರಿಯೆಯನ್ನು ಬಲಪಡಿಸುತ್ತದೆ ಮತ್ತು ಮಧುಮೇಹ ಇರುವವರಿಗೆ ರಕ್ತದ ಸಕ್ಕರೆಯನ್ನು ಸಮತೋಲನದಲ್ಲಿಡಲು ಬಹಳ ನೆರವಾಗುತ್ತದೆ. ಗೋಧಿ ಅಥವಾ ಅಕ್ಕಿಗೆ ಹೋಲಿಸಿದರೆ ಸಜ್ಜೆಯ ಗ್ಲೈಸಮಿಕ್ ಇಂಡೆಕ್ಸ್ ಕಡಿಮೆ ಇರುವುದರಿಂದ ಇದನ್ನು ತಿಂದ ನಂತರ ರಕ್ತದ ಸಕ್ಕರೆಯ ಮಟ್ಟ ತಕ್ಷಣ ಏರಿಕೆಯಾಗುವುದಿಲ್ಲ. ಇದರಲ್ಲಿರುವ ದ್ರವ್ಯ ಘಟಕ ಮತ್ತು ಅದ್ರವ್ಯ ಘಟಕ ಫೈಬರ್ ಆಹಾರವನ್ನು ನಿಧಾನವಾಗಿ ಜೀರ್ಣವಾಗುವಂತೆ ಮಾಡಿ ಶಕ್ತಿಯನ್ನು ನಿಧಾನವಾಗಿ ಬಿಡುಗಡೆ ಮಾಡುತ್ತದೆ. ಇದರಿಂದ ಹೊಟ್ಟೆ ಹೆಚ್ಚು ಹೊತ್ತುವರೆಗೂ ಭರ್ತಿಯಾಗಿರುವಂತೆ ಅನುಭವವಾಗುತ್ತದೆ ಮತ್ತು ಚಳಿಗಾಲದಲ್ಲಿ ಕಾಣುವ ಹೆಚ್ಚುವರಿ ಹಸಿವು ಹಾಗೂ ಓವರ್ ಈಟಿಂಗ್ನಿಂದ ರಕ್ಷಿಸುತ್ತದೆ. ಸಜ್ಜೆ ಕೇವಲ ಶಕ್ತಿದಾಯಕ ಧಾನ್ಯವಷ್ಟೇ ಅಲ್ಲ, ಪ್ರೋಟೀನ್, ಐರನ್, ಮೆಗ್ನೀಷಿಯಂ ಮತ್ತು ಅಗತ್ಯ ಅಮಿನೋ ಆಮ್ಲಗಳಿಂದ ಕೂಡಿದ ಅತ್ಯುತ್ತಮ ಪೋಷಕಾಂಶ ಮೂಲವೂ ಹೌದು. ಇದನ್ನು ದಾಳಿಂಬೆ, ಕಡಲೆ, ರಾಜ್ಮಾ ಅಥವಾ ಬೇರೆ ವಿವಿಧ ಬೀನ್ಸ್ಗಳೊಂದಿಗೆ ಸೇರಿಸಿ ತಿಂದರೆ ಇದು ಸಂಪೂರ್ಣ ಪ್ರೋಟೀನ್ ಆಹಾರವಾಗುತ್ತದೆ. ದೇಹದ ಸ್ನಾಯುಗಳ ಬಲವರ್ಧನೆಗೂ ಮತ್ತು ಒಟ್ಟಾರೆ ಆರೋಗ್ಯಕ್ಕೂ ಬಹಳ ಉಪಯುಕ್ತ. ಸಜ್ಜೆಯನ್ನು ದೈನಂದಿನ ಆಹಾರದಲ್ಲಿ ಸೇರಿಸಿಕೊಳ್ಳುವುದು ಸುಲಭ. ಸಜ್ಜೆ ಕಿಚಡಿ ತಯಾರಿಸಬಹುದು. ಬೆಳಗಿನ ಉಪಹಾರಕ್ಕೆ ಸಜ್ಜೆ ಪಾಯಸ ಮಾಡಬಹುದು. ಚಳಿಗಾಲಕ್ಕೆ ಸೂಕ್ತವಾದ ಸಜ್ಜೆಯ ಲಡ್ಡುಗಳನ್ನು ತಯಾರಿಸಬಹುದು ಅಥವಾ ಗೋಧಿ ಹಿಟ್ಟಿನೊಂದಿಗೆ ಸಜ್ಜೆ ಹಿಟ್ಟು ಮಿಶ್ರಣಿಸಿ ರೊಟ್ಟಿಗಳನ್ನು ಮಾಡಬಹುದು. ಅದಲ್ಲದೆ ಸಜ್ಜೆ ಹಿಟ್ಟಿನ ಚೀಲ, ಉಪ್ಮಾ, ಡೋಕ್ಲಾ ಮುಂತಾದ ಅನೇಕ ಆಯ್ಕೆಗಳು ರುಚಿಕರವಾಗಿಯೂ ಆರೋಗ್ಯಕರವಾಗಿಯೂ ಇರುತ್ತದೆ. ಆದ್ದರಿಂದ ನಿಮ್ಮ ಚಳಿಗಾಲದ ಆಹಾರವನ್ನು ರುಚಿಕರ, ಸಮತೋಲನಯುಕ್ತ ಮತ್ತು ಮಧುಮೇಹ ಸ್ನೇಹ ಮಾಡಲು ಬಯಸಿದರೆ ಸಜ್ಜೆ ನಿಮ್ಮ ತಟ್ಟೆಯಲ್ಲಿ ಖಂಡಿತ ಸೇರಬೇಕಾದ ಧಾನ್ಯ. ಅದು ಕಿಂಚಿತ್ತು ವೆಚ್ಚದ, ಪೋಷಕಾಂಶಯುಕ್ತ ಮತ್ತು ಬಹು ಉಪಯುಕ್ತವಾದುದು. 2. ಸಿಹಿಗೆಣಸು. ಚಳಿಗಾಲದಲ್ಲಿ ಸಿಹಿಗೆಣಸು ರುಚಿಯನ್ನು ಹೆಚ್ಚಿಸುವುದಷ್ಟೇ ಅಲ್ಲ, ಮಧುಮೇಹ ಇರುವವರಿಗೆ ಇದು ಅತ್ಯಂತ ಸುರಕ್ಷಿತ ಮತ್ತು ಪೌಷ್ಟಿಕ ಆಹಾರವಾಗಿದೆ. ಇದರ ಪ್ರಮುಖ ಗುಣವೆಂದರೆ ಇದರಲ್ಲಿ ಫೈಬರ್ ಪ್ರಮಾಣ ಬಹಳ ಹೆಚ್ಚಿರುತ್ತದೆ. ಈ ಫೈಬರ್ ಜೀರ್ಣಕ್ರಿಯೆಯನ್ನು ಸುಧಾರಿಸುವುದರೊಂದಿಗೆ ರಕ್ತದ ಸಕ್ಕರೆಯನ್ನು ಸಮತೋಲನದಲ್ಲಿ ಇಡಲು ದೊಡ್ಡ ಪಾತ್ರ ವಹಿಸುತ್ತದೆ. ಸಿಹಿಗೆಣಸಿಗೆ ಇರುವ ಸ್ವಾಭಾವಿಕ ಸಿಹಿ ರುಚಿ ಹಲವರಿಗೆ ಮಧುಮೇಹಕ್ಕೆ ಇದು ನಷ್ಟಕರವೋ ಎಂದು ಅನುಮಾನ ಉಂಟುಮಾಡುತ್ತದೆ. ಆದರೆ ವಾಸ್ತವದಲ್ಲಿ ಅದರ ಗ್ಲೈಸಮಿಕ್ ಇಂಡೆಕ್ಸ್ ಸಾಮಾನ್ಯ ಆಲೂಗಡ್ಡೆಗಿಂತ ತುಂಬ ಕಡಿಮೆ.
ಅದಕ್ಕಾಗಿ ಸಿಹಿಗೆಣಸು ದೇಹದಲ್ಲಿ ಗ್ಲೂಕೋಸ್ ಅನ್ನು ನಿಧಾನವಾಗಿ ಬಿಡುಗಡೆ ಮಾಡುತ್ತದೆ. ಇದರಿಂದ ರಕ್ತದ ಸಕ್ಕರೆ ಏಕಾಏಕಿ ಏರಿಕೆಯಾಗುವುದನ್ನು ತಡೆಯುತ್ತದೆ. ಇದಲ್ಲದೆ ಸಿಹಿಗೆಣಸು ಬೀಟಾ ಕ್ಯಾರೋಟಿನ್ ಎಂಬ ಶಕ್ತಿಶಾಲಿ ಆಂಟಿಆಕ್ಸಿಡೆಂಟ್ಗಳು ಹೆಚ್ಚಿರುವುದರಿಂದ ದೇಹದ ಉರಿಯೂತ ಕಡಿಮೆಯಾಗುತ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಮತ್ತು ಚರ್ಮವು ಆರೋಗ್ಯಕರವಾಗಿರಲು ಸಹಕಾರಿಯಾಗುತ್ತದೆ. ಇದರಲ್ಲಿರುವ ಪೊಟ್ಯಾಷಿಯಂ, ಮೆಗ್ನೀಷಿಯಂ, ವಿಟಮಿನ್ ಸಿ, ವಿಟಮಿನ್ ಎ ಹಾಗೂ ಇನ್ನಿತರ ಅನೇಕ ಪೋಷಕಾಂಶಗಳು ಚಳಿಗಾಲದಲ್ಲಿ ದೇಹಕ್ಕೆ ಬೇಕಾಗಿರುವ ಸ್ವಾಭಾವಿಕ ಬಿಸಿಯ ಶಕ್ತಿಯನ್ನು ಒದಗಿಸುತ್ತದೆ. ಸಿಹಿಗೆಣಸು ತಿನ್ನುವ ವಿಧಾನಗಳು ಸರಳವಾಗಿದೆ ಮತ್ತು ವೈವಿಧ್ಯಮಯ. ಇದನ್ನು ಬೆಂಕಿಯಲ್ಲಿ ಬೇಯಿಸಿ ಮೇಲಿಂದ ಸ್ವಲ್ಪ ಉಪ್ಪು ಮತ್ತು ನಿಂಬೆ ರಸ ಹಾಕಿಕೊಂಡು ತಿನ್ನಬಹುದು. ಉದುರಿಸಿ ಸಲಾಡ್ನಲ್ಲಿ ಸೇರಿಸಬಹುದು ಅಥವಾ ಸೂಪ್ ಮತ್ತು ಸ್ಟೂಗಳಲ್ಲಿ ಸೇರಿಸಿ ಬಳಸಬಹುದು. ಇದನ್ನು ಸಿಪ್ಪೆಯೊಂದಿಗೆ ತಿಂದರೆ ಫೈಬರ್ ಪ್ರಮಾಣ ಇನ್ನೂ ಹೆಚ್ಚಾಗಿ ಹೊಟ್ಟೆ ಹೆಚ್ಚು ಹೊತ್ತು ಭರ್ತಿಯಾಗಿರುವಂತೆ ಅನಿಸುತ್ತದೆ. ಅದು ಅನಗತ್ಯ ತಿನ್ನುವಿಕೆಯಿಂದ ರಕ್ಷಿಸುತ್ತದೆ. ಮೂರನೆಯದಾಗಿ ದಾಲ್ಚೀನಿ. ದಾಲ್ಚೀನಿ ಭಾರತೀಯ ಅಡುಗೆ ಮನೆಯಲ್ಲಿ ಸಾಮಾನ್ಯವಾಗಿದ್ದರೂ ಅದರ ಉಷ್ಣ ಸ್ವಭಾವ ಮತ್ತು ಸಿಹಿಯಾದ ಸುಗಂಧದಿಂದಾಗಿ ಚಳಿಗಾಲದಲ್ಲಿ ವಿಶೇಷವಾಗಿ ಬಹಳ ಉಪಕಾರವಾದ ಮಸಾಲೆಯಾಗಿದೆ. ಡಯಾಬಿಟಿಸ್ನಿಂದ ಬಳಲುವವರಿಗೆ ದಾಲ್ಚೀನಿ ಒಂದು ನೈಸರ್ಗಿಕ ಔಷಧಿಯಂತೆ ಕೆಲಸ ಮಾಡುತ್ತದೆ. ಇದರಲ್ಲಿರುವ ಬಲವಾದ ಆಂಟಿಆಕ್ಸಿಡೆಂಟ್ಗಳು ದೇಹದಲ್ಲಿ ಸಂಗ್ರಹವಾಗಿರುವ ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನು ಕಡಿಮೆ ಮಾಡುತ್ತದೆ. ಇದು ರಕ್ತದಲ್ಲಿನ ಸಕ್ಕರೆಯ ಅಸಮತೋಲನ, ಇನ್ಸುಲಿನ್ ರೆಸಿಸ್ಟೆನ್ಸ್ ಮತ್ತು ಕೋಶಹಾನಿಗೆ ಪ್ರಮುಖ ಕಾರಣವಾಗಿರುತ್ತದೆ. ದಾಲ್ಚೀನಿಯ ನಿಯಮಿತ ಸೇವನೆಯು ದೇಹವನ್ನು ಒಳಗಿನಿಂದ ಡಿಟಾಕ್ಸ್ ಮಾಡುತ್ತದೆ, ಉರಿಯೂತವನ್ನು ಕಡಿಮೆ ಮಾಡುತ್ತದೆ ಮತ್ತು ಇನ್ಸುಲಿನ್ ಸಂವೇದನಾಶೀಲತೆಯನ್ನು ಹೆಚ್ಚಿಸುತ್ತದೆ. ಇದರ ಪರಿಣಾಮವಾಗಿ ರಕ್ತದಲ್ಲಿನ ಸಕ್ಕರೆ ಮಟ್ಟ ನಿಧಾನವಾಗಿ ಸಮತೋಲನಕ್ಕೆ ಬರುತ್ತದೆ. ಈ ಮಸಾಲೆಯು ಕೇವಲ ಗ್ಲೂಕೋಸ್ ಮೆಟಬಾಲಿಸಮ್ ಅನ್ನು ಸುಧಾರಿಸುವುದಷ್ಟೇ ಅಲ್ಲ, ಲಿಪಿಡ್ ಪ್ರೊಫೈಲ್ ಮೇಲೆಯೂ ಒಳ್ಳೆಯ ಪರಿಣಾಮ ಬೀರುತ್ತದೆ. ಇದರಿಂದ ಹೃದಯ ಸಂಬಂಧಿ ರೋಗಗಳು ಹೆಚ್ಚು, PMI ಮತ್ತು ಕೆಟ್ಟ ಕೊಲೆಸ್ಟ್ರಾಲ್ ಅಪಾಯವು ಕಡಿಮೆಯಾಗುತ್ತದೆ. ಚಳಿಗಾಲದಲ್ಲಿ ದೇಹಕ್ಕೆ ಹೆಚ್ಚಿನ ಉಷ್ಣತೆ ಮತ್ತು ಉತ್ತಮ ರಕ್ತ ಸಂಚಾರದ ಅಗತ್ಯವಿರುವುದರಿಂದ ದಾಲ್ಚೀನಿ ನೈಸರ್ಗಿಕ ವಾರ್ಮಿಂಗ್ ಏಜೆಂಟ್ ಆಗಿ ಕೆಲಸ ಮಾಡುತ್ತದೆ. ಬೆಳಿಗ್ಗೆ 1 ಕಪ್ ಬ್ಲ್ಯಾಕ್ ಕಾಫಿ, ನಿಂಬೆ ಹಾಕಿದ ಬಿಸಿ ನೀರು ಅಥವಾ ಹರ್ಬಲ್ ಟೀಗೆ ಕೇವಲ 1 ಚಿಟಿಕೆ ದಾಲ್ಚೀನಿ ಪುಡಿ ಸೇರಿಸಿದರೆ ದಿನಪೂರ್ತಿ ರಕ್ತ ಸಕ್ಕರೆಯನ್ನು ನಿಯಂತ್ರಿಸಲು, ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಮತ್ತು ಶಕ್ತಿಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಅಷ್ಟೇ ಅಲ್ಲ, ಇದನ್ನು ಸ್ಮೂತಿ, ಓಟ್ಸ್ ಹಾಲು ಅಥವಾ ಹಣ್ಣುಗಳ ಮೇಲೂ ಸ್ವಲ್ಪ ಪ್ರಮಾಣದಲ್ಲಿ ಸಿಂಪಡಿಸಿ ಸೇವಿಸಬಹುದು. ಇಂತಹ ಸಣ್ಣ ಮಸಾಲೆಯಾದರೂ ದಾಲ್ಚೀನಿ ಚಳಿಗಾಲದಲ್ಲಿ ಆರೋಗ್ಯದ ರಕ್ಷಕವಾಗುತ್ತದೆ, ವಿಶೇಷವಾಗಿ ರಕ್ತ ಸಕ್ಕರೆಯ ನಿಯಂತ್ರಣದಲ್ಲಿ ಕಷ್ಟ ಅನುಭವಿಸುವವರಿಗೆ. 4ನೆಯದಾಗಿ ಕ್ಯಾರೆಟ್. ಕ್ಯಾರೆಟ್ ಒಂದು ಕಡಿಮೆ ಗ್ಲೈಸಮಿಕ್ ಇಂಡೆಕ್ಸ್ ಹೊಂದಿರುವ ತರಕಾರಿಯಾಗಿರುವುದರಿಂದ ಇದು ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಣದಲ್ಲಿಡಲು ಬಹಳ ಪರಿಣಾಮಕಾರಿ. ಕ್ಯಾರೆಟ್ನಲ್ಲಿ ವಿಟಮಿನ್ ಎ, ಕೆ, ಸಿ, ಪೊಟ್ಯಾಷಿಯಂ, ಆಂಟಿಆಕ್ಸಿಡೆಂಟ್ಗಳು ಹಾಗೂ ಹಲವಾರು ಖನಿಜಗಳು ಉತ್ತಮ ಪ್ರಮಾಣದಲ್ಲಿ ಲಭ್ಯವಿದ್ದು ದೇಹದ ಸಮಗ್ರ ಆರೋಗ್ಯವನ್ನು ಬೆಂಬಲಿಸುತ್ತದೆ. ವಿಶೇಷವಾಗಿ ಕ್ಯಾರೆಟ್ ಡೈಟರಿ ಫೈಬರ್ಗಾಗಿ ಒಂದು ಅತ್ಯುತ್ತಮ ಮೂಲ. ಇದು ಮಧುಮೇಹ ನಿಯಂತ್ರಣದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಫೈಬರ್ ಕಾರ್ಬೋಹೈಡ್ರೇಟ್ಗಳ ಜೀರ್ಣಕ್ರಿಯೆಯನ್ನು ನಿಧಾನಗೊಳಿಸುವ ಮೂಲಕ ಗ್ಲೂಕೋಸನ್ನು ರಕ್ತದಲ್ಲಿ ನಿಧಾನವಾಗಿ ಬಿಡುಗಡೆ ಮಾಡುವಂತೆ ಮಾಡುತ್ತದೆ. ಇದರ ಪರಿಣಾಮವಾಗಿ ರಕ್ತದಲ್ಲಿನ ಸಕ್ಕರೆ ಏಕಾಏಕಿ ಹೆಚ್ಚಾಗುವುದನ್ನು ತಡೆಗಟ್ಟುತ್ತದೆ ಮತ್ತು ಇನ್ಸುಲಿನ್ ಪ್ರತಿಕ್ರಿಯೆಯನ್ನು ಸ್ಥಿರವಾಗಿಡಲು ಸಹಾಯ ಮಾಡುತ್ತದೆ. ಕ್ಯಾರೆಟ್ ಅನ್ನು ಆಹಾರದಲ್ಲಿ ಸೇರಿಸಿಕೊಳ್ಳುವ ಹಲವಾರು ರುಚಿಕರ ಮತ್ತು ಆರೋಗ್ಯಕಾರಿ ವಿಧಾನಗಳಿವೆ. ಇದನ್ನು ಹಸಿ ಸಲಾಡ್ ರೂಪದಲ್ಲಿ ತಿನ್ನಬಹುದು. ಕ್ಯಾರೆಟ್ ಮತ್ತು ಶುಂಠಿ ಜ್ಯೂಸನ್ನು ತಯಾರಿಸಿ ಕುಡಿಯಬಹುದು. ಈ ರೀತಿ ಯಾವ ರೀತಿಯಲ್ಲಿ ತಿಂದರೂ ಕ್ಯಾರೆಟ್ ಮಧುಮೇಹಿಗಳಿಗೆ ಸಿಹಿಯಾದರೂ ಸಂಪೂರ್ಣ ಸುರಕ್ಷಿತ ಮತ್ತು ಶಕ್ತಿದಾಯಕ ಶೀತಕಾಲದ ಸೂಪರ್ ಫುಡ್ ಆಗಿದೆ. 5ನೆಯದಾಗಿ ನೆಲ್ಲಿಕಾಯಿ. ನೆಲ್ಲಿಕಾಯಿ ಮಧುಮೇಹಿಗಳಿಗೆ ಅಮೂಲ್ಯವಾದ ನೈಸರ್ಗಿಕ ಔಷಧಿ. ಇದು ಟೈಪ್ 2 ಮಧುಮೇಹಿಗಳಿಗೆ ಅತ್ಯಂತ ಉಪಯುಕ್ತವಾದ ಆಹಾರವಾಗಿ ಪರಿಗಣಿಸಲಾಗುತ್ತದೆ. ನೆಲ್ಲಿಕಾಯಿಯಲ್ಲಿ ಕ್ರೋಮಿಯಂ ಎನ್ನುವ ಪ್ರಮುಖ ಖನಿಜವಿದ್ದು ಇದು ರಕ್ತದಲ್ಲಿನ ಸಕ್ಕರೆಯನ್ನು ಸಮತೋಲನದಲ್ಲಿಡಲು ಹಾಗೂ ಇನ್ಸುಲಿನ್ ಸಂವೇದನಾಶೀಲತೆಯನ್ನು ಅಂದರೆ ಇನ್ಸುಲಿನ್ ಸೆನ್ಸಿಟಿವಿಟಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇದರಿಂದ ದೇಹಕ್ಕೆ ಇನ್ಸುಲಿನ್ ಪರಿಣಾಮಕಾರಿಯಾಗಿ ಕೆಲಸ ಮಾಡಲು ನೆರವಾಗುತ್ತದೆ ಹಾಗೂ ಬ್ಲಡ್ ಶುಗರ್ ಹಠಾತ್ ಏರಿಕೆಯಾಗುವುದನ್ನು ತಡೆಯುತ್ತದೆ.
ಇದಲ್ಲದೆ ನೆಲ್ಲಿಕಾಯಿಯಲ್ಲಿ ವಿಟಮಿನ್ ಸಿಯ ಅತ್ಯಂತ ಶ್ರೀಮಂತ ಮೂಲವಾಗಿದೆ. ಇದು ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುವುದರ ಜೊತೆಗೆ ದೇಹದೊಳಗಿನ ಫ್ರೀ ರಾಡಿಕಲ್ಸ್ಗಳನ್ನು ಕಡಿಮೆ ಮಾಡುವ ಶಕ್ತಿಶಾಲಿ ಆಂಟಿಆಕ್ಸಿಡೆಂಟ್ಗಳನ್ನು ಹೊಂದಿದೆ. ಈ ಗುಣಗಳು ಮಧುಮೇಹದಿಂದ ಉಂಟಾಗುವ ಉರಿಯೂತ, ಸೆಲ್ಸ್ ಹಾನಿ ಹಾಗೂ ಇತರ ಸಮಸ್ಯೆಗಳನ್ನು ತಡೆಯಲು ಸಹಕರಿಸುತ್ತದೆ. ಆಮ್ಲವನ್ನು ಆಹಾರದಲ್ಲಿ ಸೇರಿಸಿಕೊಳ್ಳುವುದು ತುಂಬ ಸುಲಭ. ಇದನ್ನು ಹಸಿಯಾಗಿ ತಿನ್ನಬಹುದು. ಸ್ವಲ್ಪ ಕರಿಮೆಣಸು ಪುಡಿ ಸೇರಿಸಿಕೊಂಡರೆ ಇದು ಇನ್ನೂ ಪರಿಣಾಮಕಾರಿ. ಇದರ ಜೊತೆಗೆ ನೆಲ್ಲಿಕಾಯಿ ಮುರಬ್ಬ, ಅಚ್ಚು, ಕ್ಯಾಂಡಿ, ಚಟ್ನಿ ಅಥವಾ ರಸ ರೂಪದಲ್ಲಿ ಕೂಡ ಸೇವಿಸಬಹುದು. ಯಾವ ರೂಪದಲ್ಲಿ ತೆಗೆದುಕೊಂಡರೂ ನೆಲ್ಲಿಕಾಯಿ ಮಧುಮೇಹಿಗಳಿಗೆ ದೇಹ ಶುದ್ಧೀಕರಣ, ಇನ್ಸುಲಿನ್ ಬೆಂಬಲ ಮತ್ತು ರೋಗ ನಿರೋಧಕ ಶಕ್ತಿಗಾಗಿ ಒಂದು ನೈಸರ್ಗಿಕ ಔಷಧಿಯಂತೆ ಕಾರ್ಯನಿರ್ವಹಿಸುತ್ತದೆ. 6ನೇಯದಾಗಿ ಬೆಳ್ಳುಳ್ಳಿ. ಚಳಿಗಾಲದಲ್ಲಿನ ಮಧುಮೇಹ ಮತ್ತು ರೋಗ ನಿರೋಧಕ ನೈಸರ್ಗಿಕ ರಕ್ಷಕ. ನೀವು ಬೆಳ್ಳುಳ್ಳಿಯನ್ನು ಇಷ್ಟಪಡುತ್ತಿದ್ದರೆ ಚಳಿಗಾಲದಲ್ಲಿ ಅದನ್ನು ಸೇವಿಸುವುದು ಅತ್ಯಂತ ಲಾಭದಾಯಕ. ಬೆಳ್ಳುಳ್ಳಿಯಲ್ಲಿ ಸೆಲೆನಿಯಂ, ಜರ್ಮೇನಿಯಂ ಮತ್ತು ಸಲ್ಫಾ ಹೈಡ್ರಿಲ್ ಅಮಿನೋ ಆಮ್ಲಗಳು ಇರುವುದರಿಂದ ದೇಹದ ಇಮ್ಯುನಿಟಿ ಹೆಚ್ಚಿಸಲು ಬಹಳ ಸಹಾಯಕವಾಗುತ್ತದೆ. ಸಂಶೋಧನೆ ಒಂದರ ಪ್ರಕಾರ ಬೆಳ್ಳುಳ್ಳಿಯಲ್ಲಿರುವ ಅಲಿಸಿನ್ ಎಂಬ ಸಂಯುಕ್ತವು ರಕ್ತದಲ್ಲಿನ ಶುಗರ್ ಮಟ್ಟವನ್ನು ಕಡಿಮೆ ಮಾಡುವಲ್ಲಿ ಮತ್ತು ಕೊಲೆಸ್ಟ್ರಾಲ್ ಪ್ರೊಫೈಲನ್ನು ಸುಧಾರಿಸುವಲ್ಲಿ ಪರಿಣಾಮಕಾರಿಯಾಗಿದೆ. ಇಷ್ಟೇ ಅಲ್ಲದೆ ಬೆಳ್ಳುಳ್ಳಿ ಒಂದು ನೈಸರ್ಗಿಕ ಆಂಟಿಬಯೋಟಿಕ್ ಆಗಿದ್ದು ಇದು ಮೂತ್ರಮಾರ್ಗದ ಸೋಂಕುಗಳನ್ನು ತಡೆಯಲು, ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿಡಲು ಹಾಗೂ ಬ್ರಾಂಕೈಟಿಸ್, ನಿಮೋನಿಯಾದಂತಹ ರೋಗಗಳನ್ನು ತಡೆಯಲು ಸಹಾಯ ಮಾಡುತ್ತದೆ. ದೇಹಕ್ಕೆ ಬೆಚ್ಚಗೊಳಿಸುವ ಗುಣ ಹೊಂದಿರುವುದರಿಂದ ಚಳಿಗಾಲದಲ್ಲಿ ಇದು ವಿಶೇಷವಾಗಿ ಉಪಯುಕ್ತ. ಬೆಳ್ಳುಳ್ಳಿಯನ್ನು ಹಸಿಯಾಗಿ ಬಿಸಿ ನೀರಿನಲ್ಲಿ, ಸೂಪ್ಗಳಲ್ಲಿ, ತರಕಾರಿ ತಳಿಗಳಲ್ಲಿ ಅಥವಾ ಬೇಳೆ ಸಾರಿನೊಂದಿಗೆ ಸೇರಿಸಿಕೊಂಡು ಸೇವಿಸಿದರೆ ಮಧುಮೇಹ, ಹೃದಯ ಮತ್ತು ರೋಗ ನಿರೋಧಕ ಶಕ್ತಿಗಾಗಿ ಇದು ಬಹಳ ಪರಿಣಾಮಕಾರಿ ನೈಸರ್ಗಿಕ ಔಷಧದಂತೆ ಕೆಲಸ ಮಾಡುತ್ತದೆ. 8ನೇಯದಾಗಿ ನಟ್ಸ್ ಅಥವಾ ಡ್ರೈ ಫ್ರೂಟ್ಸ್. ಡಯಾಬಿಟಿಸ್ಗಾಗಿ ಇದು ಪೌಷ್ಟಿಕ ಸೂಪರ್ ಫುಡ್. ನಟ್ಸ್ ಕ್ರಂಚಿಯಾಗಿಯೂ ರುಚಿಕರವಾಗಿಯೂ ಇರುವುದಲ್ಲದೆ ಫೈಬರ್ ಹಾಗೂ ಪ್ರೋಟೀನ್ನ ಅದ್ಭುತ ಮೂಲವಾಗಿದೆ. ಇವುಗಳಲ್ಲಿ ಅನ್ಸ್ಯಾಚುರೇಟೆಡ್ ಫ್ಯಾಟ್ಗಳು ಸಮೃದ್ಧವಾಗಿದ್ದು ದೇಹಕ್ಕೆ ತುಂಬ ಹಿತಕರ. ಇಂತಹ ಉತ್ತಮ ಕೊಬ್ಬುಗಳು ಅಂದರೆ ಒಳ್ಳೆಯ ಕೊಲೆಸ್ಟ್ರಾಲ್ ಅನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಮತ್ತು ಹೃದಯದ ಆರೋಗ್ಯವನ್ನು ಕಾಪಾಡುತ್ತದೆ. ಬಾದಾಮಿ, ಗೋಡಂಬಿ, ಅಕ್ರೋಟ್, ವಾಲ್ನಟ್ಸ್ ಮುಂತಾದ ನಟ್ಸ್ಗಳಲ್ಲಿ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟ್ಗಳು ಇರುವುದರಿಂದ ಇವು ರಕ್ತದಲ್ಲಿನ ಶುಗರ್ ಮಟ್ಟವನ್ನು ನಿಯಂತ್ರಣದಲ್ಲಿ ಇಡಲು ವಿಶೇಷವಾಗಿ ಸಹಕಾರಿಯಾಗುತ್ತದೆ. ಇವು ಆಹಾರದ ಜೀರ್ಣಕ್ರಿಯೆಯನ್ನು ನಿಧಾನಗೊಳಿಸುವುದರಿಂದ ಗ್ಲೂಕೋಸ್ ನಿಧಾನವಾಗಿ ರಕ್ತದಲ್ಲಿ ಬಿಡುಗಡೆಯಾಗುತ್ತದೆ ಮತ್ತು ಬ್ಲಡ್ ಶುಗರ್ ಏಕಾಏಕಿ ಏರಿಕೆಯಾಗುವ ಅಪಾಯವು ಕಡಿಮೆಯಾಗುತ್ತದೆ. ನಿಮ್ಮ ದೈನಂದಿನ ಆಹಾರದಲ್ಲಿ ನಿಯಮಿತವಾಗಿ ನಟ್ಸ್ ಸೇರಿಸಿಕೊಳ್ಳುವುದರಿಂದ ಬ್ಲಡ್ ಶುಗರ್ ನಿಯಂತ್ರಣ ಸುಲಭವಾಗುತ್ತದೆ. ಹೃದಯ ಸಂಬಂಧಿ ಕಾಯಿಲೆಗಳ ಅಪಾಯವು ಕಡಿಮೆಯಾಗುತ್ತದೆ. ದೇಹಕ್ಕೆ ಸ್ಥಿರ ಶಕ್ತಿ ದೊರೆಯುತ್ತದೆ. ಬೇಗ ಹಸಿವು ಬರುವುದನ್ನು ತಡೆಯುತ್ತದೆ. ಹೈ ಬ್ಲಡ್ ಶುಗರ್ ಇರುವವರು ಕ್ರಂಚಿ ಸ್ನ್ಯಾಕ್ಸ್ ತಿನ್ನಲು ಇಷ್ಟಪಟ್ಟರೆ ಮಿಕ್ಸ್ ಮಾಡಿದ ನಟ್ಸ್ಗಳು ಅತ್ಯುತ್ತಮ, ಸುರಕ್ಷಿತ ಮತ್ತು ಆರೋಗ್ಯಕರ ಆಯ್ಕೆಯಾಗುತ್ತದೆ. ಇವು ಚಳಿಗಾಲದಲ್ಲಿಯೂ ಇಡೀ ವರ್ಷವೂ ಡಯಾಬಿಟಿಸ್ ಫ್ರೆಂಡ್ಲಿ ಸ್ನ್ಯಾಕ್ಸ್ ಆಗಿ ಬಳಸುವುದು ಪರಿಪೂರ್ಣವಾಗುವುದು. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆಯೇ ಮುಂದಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.